ಕುಡಿದ ಮತ್ತಿನಲ್ಲೇ ಈಗ ತನ್ನ ಮಗನನ್ನೇ ಡೀಸೆಲ್ ಹಾಕಿ ಸುಟ್ಟಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಕುಡಿದ ಮತ್ತಿನಲ್ಲಿ ದಿನನಿತ್ಯ ಮನೆಯಲ್ಲಿ ಜಗಳ ಆಗ್ತಾ ಇತ್ತು. ಈಗ ಆ ಮತ್ತಿನಲ್ಲೇ ಮಗನನ್ನ ಕೊಂದಾಕಿರುವಂತದ್ದು. ಕುಡಿದ ಮತ್ತಿನಲ್ಲಿ ದಿನನಿತ್ಯ ಮನೆಯಲ್ಲಿ ಜಗಳ ನಡೀತಾ ಇತ್ತು. ಸಹೋದರ ಹಾಗೂ ತಂದೆ ತಾಯಿಯಿಂದಲೇ ಈ ಒಂದು ಕೃತ್ಯ ನಡೆದಿರುವಂತದ್ದು. ರಜೆ ಮೇಲೆ ಬಂದಿದ್ದ ಯೋಧನಿಂದ ಸಹೋದರನ ಮೇಲೆ ಹಲ್ಲೆ ಆಗಿರುವಂತದ್ದು. ಡೀಸೆಲ್ ಹಾಕಿ ಸಂಪೂರ್ಣವಾಗಿ ಆ ಯುವಕನನ್ನ ಸುಟ್ಟು ಕೊಲೆಗೈದಿರುವಂತಹ ಯೋಧ ತಂದೆ ತಾಯಿ. ಬೀದರ್ ಗ್ರಾಮದ ಮನೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಬೀದರ್ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಅನಿಲ್ ಪರಪ್ಪ ಗಾನಟ್ಟಿ 32 ವರ್ಷದ ಯುವಕ ಕೊಲೆಯಾಗಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿದರಿ ಗ್ರಾಮದಲ್ಲಿ ಒಂದು ಘಟನೆ. ತಂದೆ ತಾಯಿ ಮತ್ತು ಸಹೋದರ ಸೇರಿಕೊಂಡೇ ಆ ಒಂದು ಯುವಕನನ್ನ ಕೊಲೆಗೈದಿರುವಂತದ್ದು. ಸೆಪ್ಟೆಂಬರ್ 5ರಂದು ಈ ಘಟನೆ ನಡೆದಿತ್ತು. ಆದ್ರೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. 3 ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ. ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಕುಡಿದ ಮತ್ತಿನಲ್ಲಿ ದಿನನಿತ್ಯ ಮನೆಯಲ್ಲಿ ಜಗಳ ಆಗ್ತಾ ಇತ್ತು. ಜಗಳದ ಬೆನ್ನಲ್ಲೇ ಸಹೋದರ ಹಾಗೂ ತಂದೆ ತಾಯಿಯಿಂದಲೇ ಸ್ವಂತ ಮಗನನ್ನೇ ಕೊಲೆಗೈದಿರುವಂತಹ ಕೃತ್ಯ ಈಗ ಬೆಳಕಿಗೆ ಬಂದಿದೆ. ರಜೆ ಮೇಲೆ ಬಂದಿದ್ದ ಯೋಧನಿಂದ ಸಹೋದರನ ಕೊಲೆ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಡೀಸೆಲ್ ಹಾಕಿ ಸಂಪೂರ್ಣವಾಗಿ ಆ ಯುವಕನನ್ನ ಸುಟ್ಟಿದ್ದಾರಂತೆ. ಬೀದರ್ ಗ್ರಾಮದ ತೋಟದ ಮನೆಯಲ್ಲಿ ಬಿದರಿ ಗ್ರಾಮದ ತೋಟದ ಮನೆಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿದರಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಯಾಕೆ ಈ ಒಂದು ಯುವಕನನ್ನ ಹೀಗೆ ಡೀಸೆಲ್ ಮೂಲಕ ಮೂವರು ಸ್ವತಃ ತಮ್ಮ ಸ್ವಂತ ಮನೆಯವರಾಗಿರುವಂತಹ ತಂದೆ ತಾಯಿ ಆತನ ಸಹೋದರ ಯೋಧ ಆತ ನೋಡಿದ್ರೆ ಮತ್ತೆ ಯೋಧ ಸೇರಿಕೊಂಡು ತನ್ನ ಸಹೋದರನಿಗೆ ಡೀಸೆಲ್ ಅನ್ನ ಹಾಕಿ ಸುಟ್ಟಿದ್ದಾರೆ. ಈ ಒಂದು ದುಷ್ಕೃತ್ಯ ನಡೆದಿರೋದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿದರಿ ಗ್ರಾಮದಲ್ಲಿ. ಅನಿಲ್ ಪರಪ್ಪ ಕಾನಟ್ಟಿ 32 ವರ್ಷದ ಯುವಕ ಈಗ ಮೃತ ದುರ್ದೈವಿ ಅಂತ ತಿಳಿದು ಬಂದಿದೆ. ಸಹೋದರ ಯೋಧ ಬಸವರಾಜ್ ಕಾನಟ್ಟಿ, ತಂದೆ ಪರಪ್ಪ ಕಾನಟ್ಟಿ, ತಾಯಿ ಶಾಂತಾ ಕಾನಟ್ಟಿಯಿಂದ ಈ ಒಂದು ಕೊಲೆಯಾಗಿರುವಂಥದ್ದು. ಈ ಒಂದು ಕೃತ್ಯ ಸೆಪ್ಟೆಂಬರ್ 5ರಂದು ನಡೆದಿದೆ. ಆದರೆ ಈ ಕೃತ್ಯ ನಡೆದಿರೋದು ತಡವಾಗಿ ಬೆಳಕಿಗೆ ಬಂದಿದೆ. ಸಾವಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿದ್ದು 3 ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಯಾವೊಂದು ಕಾರಣಕ್ಕೆ ಅಲ್ಲಿ ಕೃತ್ಯ ನಡೆದಿದೆ ಅಂತ ಇನ್ನು ಬೆಳಕಿಗೆ ಬಂದಿಲ್ಲ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. 3 ಆತನ ತಂದೆ, ಮೃತ ದುರ್ದೈವಿಯ ತಂದೆ ಹಾಗೂ ತಾಯಿ ಮತ್ತು ಆತನ ಸಹೋದರನನ್ನ ಕೂಡ ಈಗ ಪೊಲೀಸರು ಬಂಧಿಸಿರುವಂಥದ್ದು. ಪೊಲೀಸರು ಬಂಧಿಸಿ ಆ 3 ಆರೋಪಿಗಳನ್ನ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವ ಒಂದು ಕಾರಣಕ್ಕೆ ಆ ಯುವಕನನ್ನ ಸುಟ್ಟು ಕೊಲೆ ಮಾಡಿದ್ದಾರೆ ಎಂಬ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ವೇಳೆ ಯಾವುದೇ ರೀತಿಯಾಗಿರುವಂತಹ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಬಾಗಲಕೋಟೆ ದಿನಾಂಕ 5/9/2025 ಸುಮಾರು ರಾತ್ರಿ 11:30ಇಂದ 7:30 ಮಧ್ಯದಲ್ಲಿ ಸಾವಲ್ಗಿ ಪೊಲೀಸ್ ಲಿಮಿಟ್ ಅಲ್ಲಿ ಬಿದರಿ ಒಂದು ಊರಲ್ಲಿ ಒಂದು ಮನೆಯಲ್ಲಿ ಒಂದು ಮರ್ಡರ್ದು ಘಟನೆ ನಡೆದಿದೆ. ಆ ಮನೆಯಲ್ಲಿ ಅವ್ರ ತಂದೆ ತಾಯಿ ಅಣ್ಣ ಮತ್ತೆ ತಮ್ಮ ಇದ್ರು. ಈಗ ಆ ತಮ್ಮದು ಮದುವೆ ಆಗ್ಲಿಲ್ಲ. ತಮ್ಮಂದು ಹೆಸರು ಅನಿಲ್ ಪರಪರ ಕನಟ್ಟಿ. ಅವ್ರ ತಂದೆ ಅವ್ರದ್ದು ಹೆಸರು ಪರಪರ ಕನಟ್ಟಿ, ತಾಯಿ ಅವ್ರದ್ದು ಹೆಸರು ಶಾಂತಾ ಕನಟ್ಟಿ ಮತ್ತೆ ಅಣ್ಣಂದು ಹೆಸರು ಬಸವರಾಜ್ ನಮ್ಗೆ ಇರುವ ಮಾಹಿತಿ ಪ್ರಕಾರ ಫೋರ್ಸಸ್ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ರಜಾಯಲ್ಲಿ ಇಲ್ಲಿ ಬಂದಾಗ ಇವರು ಅನಿಲ್ ನಮ್ಮಲ್ಲಿ ವಿಕ್ಟಿಮ್ ಯಾರಿದ್ದಾರೆ, ಯಾರ್ದು ಮರ್ಡರ್ ಆಗಿದೆ, ಅವರು ಯಾವಾಗ್ಲೂ ಅವ್ರ ಮದುವೆ ಆಗ್ಲಿಲ್ಲ, ಯಾವಾಗ್ಲೂ ಕುಡಿದು ಗಲಾಟೆ ಮಾಡ್ತಾ ಇದ್ರು. ಆ ದಿನ ರಾತ್ರಿ ಕೂಡ ಮನೆಗೆ ಬಂದಾಗ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಗಲಾಟೆ ಮಾಡುವಾಗ ಅವರೆಲ್ಲ ಮಧ್ಯದಲ್ಲಿ ಏನಾದ್ರು ಜಾಸ್ತಿ ವಾದ ವಿವಾದ ಆದಾಗ ನಮ್ಗೆ ಏನು ಸೀಕ್ವೆನ್ಸ್ ಆಫ್ ಇವೆಂಟ್ ನಾವು ಕಸ್ಟಡಿ ತಗೊಂಡಾದ್ಮೇಲೆ ಯಾವ ರೀತಿ ಏನ್ ಗಾಯ ಆಗಿದೆ ಏನು ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಬಟ್ ಆ ವಾದ ವಿವಾದ ಗಲಾಟೆ ಒಳಗೆ ಈ ಒಂದು ಮರ್ಡರ್ ಆಯ್ತು. ಅನಿಲ್ದು ಮರ್ಡರ್ ಆಯ್ತು. ಮರ್ಡರ್ ಆದ್ಮೇಲೆ ಅಲ್ಲಿದು ಮನೆಯಲ್ಲಿ ಇರುವ ಒಂದು ಡೀಸೆಲ್ ಕ್ಯಾನ್ ಅಲ್ಲಿ ಇರುವ ಡೀಸೆಲ್ ಇವ್ರ ಮೇಲೆ ಹಾಕೊಂಡು ಅವರು ಬಾಡಿ ಸುಟ್ಟಿದ್ದಾರೆ. ನಮ್ಗೆ ಇನಿಷಿಯಲಿ ಕಂಪ್ಲೇಂಟ್ ಕೊಡುವಾಗ, ಪೊಲೀಸಲ್ಲಿ ಇಂಟಿಮೇಷನ್ ಕೊಡುವಾಗ ಅವರು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರು, ಇವನೇ
ಸೆಲ್ಫ್ ಡೀಸೆಲ್ ಹಾಕಿ ಇವನೇ ಈ ತರ ಸುಸೈಡ್ ಮಾಡಿದ್ದಾನೆ. ಬಟ್ ಅಲ್ಲಿ ನಾವು ಇಮಿಡಿಯೇಟ್ಲಿ ನಮ್ಮ CPI ಅವರು ಇಮಿಡಿಯೇಟ್ಲಿ ರಾತ್ರಿ 2 ಗಂಟೆಗೆನೆ ಭೇಟಿ ನೀಡಿದ್ದು. ನಾನು ಕೂಡ ನಿನ್ನೆ ಸ್ಪಾಟ್ಗೆ ಬಂದು ಹೋಗಿದ್ದೀನಿ. ಮತ್ತೆ ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ಗೆ ನಾವು ಕರೆದಿದ್ದೀವಿ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ಗೆ ಕರೆದಿದ್ದೀವಿ. ಅವರು ಯಾವುದೇ ಕಾರಣಕ್ಕೆ ಇದು ಸೆಲ್ಫ್ ಬಂಡಿಂಗ್ ಇಲ್ಲ ಅಂತ ರಿಪೋರ್ಟ್ ಕೊಟ್ಟರು. ಮತ್ತೆ ಜಾಸ್ತಿ ಹೆಚ್ಚಿನ ಎಂಕ್ವೈರಿ ಮಾಡುವಾಗ ಅವರು ಆರೋಪಿ ಎಲ್ಲ ಒಪ್ಪಿದ್ರು, ನಾವು ಈ ತರ ಮಾಡಿದ್ದೀವಿ. ಇನ್ನೂ ಡಿಟೇಲ್ ಎಂಕ್ವೈರಿ ಇನ್ನೂ ಪೆಂಡಿಂಗ್ ಇದೆ. ಅಲ್ಲಿ ಅವರದ್ದು ಅಣ್ಣನು ಹೆಂಡತಿಯಿಂದ ಕಂಪ್ಲೇಂಟ್ ತಗೊಂಡು ನಾವು 3 ಜನ ಮೇಲೆ ಮರ್ಡರ್ ಕೇಸ್ FIR ಮಾಡಿದ್ದೀವಿ. 3 ಜನಕ್ಕೆ ಅರೆಸ್ಟ್ ಕೂಡ ಮಾಡಿದ್ದೀವಿ. ಮುಂದಿನ ದಿವಸ ಅಲ್ಲಿ ಇನ್ನೂ ಹೆಚ್ಚಿನ ಅಲ್ಲಿ ಮನೆಯಿಂದ ಏನ್ ನಮ್ಗೆ ಸೈಂಟಿಫಿಕ್ ಮತ್ತೆ ಮಟೀರಿಯಲ್ ಎವಿಡೆನ್ಸ್ ಏನ್ ಸಿಗತ್ತೆ ಸೀಸ್ ಮಾಡ್ತೀವಿ. ಅವ್ರದ್ದು ಕಸ್ಟಡಿ ತಗೊಂಡು ಮತ್ತೆ ಇನ್ಕ್ವೈರಿ ಮಾಡ್ತೀವಿ. ಇದರಲ್ಲಿ ನಾವು ಆದಷ್ಟು ಬೇಗ ಏನ್ ಯಾವ ರೀತಿ ಇನ್ಕ್ವೈರಿ ಆಗ್ಬೇಕು, ಯಾವ ರೀತಿ ಎವಿಡೆನ್ಸ್ ಕಲೆಕ್ಟ್ ಆಗ್ಬೇಕು ನಾವು ಪೂರ್ತಿ ಮಾಡ್ತೀವಿ. ಹೇಳ್ತಾ ಇದ್ದಾರೆ, ಫಸ್ಟ್ ಕುಡಿದು ಗಲಾಟೆ ಮಾಡ್ತಾ ಇದ್ರು. ಮತ್ತೆ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಕೂಡ ಮುಂಚೆ ಗಲಾಟೆ ಇದ್ದು ಇಬ್ರು ಬ್ರದರ್ಸ್ ನಲ್ಲಿ ಪ್ರಾಪರ್ಟಿ ವಿಚಾರಕ್ಕೆ ಕೂಡ ಒಂದ್ಸರಿ ಗಲಾಟೆ ಇತ್ತು. ದಿನಾಂಕ 5/9/2025 ಸುಮಾರು ರಾತ್ರಿ 11:30ಇಂದ 7:30 ಮಧ್ಯದಲ್ಲಿ ಸಾವಲ್ಗಿ ಪೊಲೀಸ್ ಲಿಮಿಟ್ ಅಲ್ಲಿ ಬಿದರಿ ಒಂದು ಊರಲ್ಲಿ ಒಂದು ಮನೆಯಲ್ಲಿ ಒಂದು ಮರ್ಡರ್ದು ಘಟನೆ ನಡೆದಿದೆ. ಆ ಮನೆಯಲ್ಲಿ ಅವ್ರ